ರೇಷನ್ ಕಾರ್ಡ್ಗೆ ಪರ್ಸೆಂಟೇಜ್ ಫಿಕ್ಸ್ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಹೇಳಿಕೆ. ಹಾವೇರಿಯಲ್ಲಿ ಅನ್ನಭಾಗ್ಯದ ಅಕ್ಕಿ ಅಕ್ರಮವಾಗಿ ಮಾರಾಟವಾಗಿರುವ ಬಗ್ಗೆ ಜನರೇ ಹಿಡಿದುಕೊಟ್ಟರೂ ಅಧಿಕಾರಿಗಳು ಬಂದಿಲ್ಲ. ಬಡವರಿಗೆ ಅಕ್ಕಿ ಕೊಡುವಲ್ಲಿ ರೇಷನ್ ಕಾರ್ಡ್ಗೆ ಪರ್ಸೆಂಟೇಜ್ ಫಿಕ್ಸ್ ಮಾಡಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಹೊರ ರಾಜ್ಯ ಮತ್ತು ಹೋಟೆಲ್ಗಳಿಗೆ ಹೋಗುತ್ತಿದೆ. ಅಧಿಕಾರಿಗಳ ಮಾಹಿತಿಯಂತೆ ಸಚಿನ್ ಕಬ್ಬೂರ್ ಅಕ್ರಮವಾಗಿ 63 ಟನ್ ಅಕ್ಕಿಯನ್ನು ಸಂಗ್ರಹಿಸಿದ್ದು ಅದನ್ನು 3 ಲಾರಿಗಳ ಮೂಲಕ ಇತರ ರಾಜ್ಯಗಳಿಗೆ ಸಾಗಿಸಲು ಸಿದ್ಧತೆ ನಡೆಸುತ್ತಿದ್ದನು. ಸ್ಥಳೀಯರಿಂದ ಲಭಿಸಿದ ಖಚಿತ ಮಾಹಿತಿಯ ಮೇರೆಗೆ ದಾಳಿಗೆ ನಡೆಸಿದ ಆಹಾರ ಇಲಾಖೆ ಅಧಿಕಾರಿಗಳು ಅಕ್ಕಿಯ ಜೊತೆಗೆ 50 ಕ್ವಿಂಟಾಲ್ ಗೋಧಿಯನ್ನು ಸಹ ವಶಪಡಿಸಿಕೊಂಡಿದ್ದಾರೆ ಎನ್ನುವುದು ಪೊಲೀಸ್ ಇಲಾಖೆ ನೀಡಿರುವ ಮಾಹಿತಿಯಿಂದ ತಿಳಿದುಬಂದಿದೆ. ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಂಗ್ರಹದ ಕುರಿತು ಈಗಾಗಲೇ ಹಲವು ಪ್ರಕರಣಗಳು ದಾಖಲಾಗಿವೆ. ಈ ಹಿಂದೆ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅವರು ಸಚಿನ್ ಕಬ್ಬೂರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸ್ಪಷ್ಟ ನಿರ್ದೇಶನ ನೀಡಿದ್ದರೂ ಆಹಾರ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸೂಕ್ತ ಕ್ರಮ ಜರುಗಿರಲಿಲ್ಲ ಎನ್ನಲಾಗಿದೆ. ಇದರ ಫಲವಾಗಿ ಮತ್ತೆ ಅಕ್ಕಿ ಕಳ್ಳ ಸಾಗಾಣಿಕೆ ದಂಧೆ ಪುನರಾರಂಭವಾಗಿತ್ತು ಎಂಬ ಆರೋಪಗಳು ಕೇಳಿಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಹಾರ ಇಲಾಖೆ ಅಧಿಕಾರಿಗಳು ಹಾವೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಆರೋಪಿ ಪತ್ತೆ ಕಾರ್ಯ ಈವರೆಗೂ ಮಾಡಿಲ್ಲ. ಅಲ್ಲಿ ಬಡವರಿಗೆ ತಲುಪಿಸಬೇಕಾದ ವ್ಯವಸ್ಥೆಯಲ್ಲೇ ಅಕ್ರಮ ನಡೆಯುತ್ತಿರುವುದು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾವೇರಿಯಲ್ಲಿಯೂ ಕೂಡ ಅನ್ಯ ಭಾಗದ ಅಕ್ಕಿ ಸ್ಮಗ್ಲಿಂಗ್ ಆಗ್ತಿರುವಂಥದ್ದು ನಿನ್ನೆ ನಂಗೆ ಸುದ್ದಿ ಬಂದಿದೆ. ಜನರೇ ಹಿಡಿದುಕೊಟ್ಟಿದ್ದಾರೆ, ಆದರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಅಲ್ಲಿವರೆಗೂ ಅವ್ರು ಬರಲೇ ಇಲ್ಲ. ಜನರು ಹಿಡಿದುಕೊಟ್ಟ ಮೇಲೆ ಅವ್ರು FIR ಮಾಡಿದ್ದಾರೆ. ಈ ವ್ಯಾಪಕವಾಗಿ ನಡೆದಿದೆ. ಮತ್ತು ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂತಂದರೆ, ಪ್ರತಿಯೊಂದು ರೇಷನ್ ಕಾರ್ಡಿಗೆ ಇಷ್ಟು ದುಡ್ಡು ಅಂತ ಈಗ ಪರ್ಸೆಂಟೇಜ್ ಫಿಕ್ಸ್ ಆಗಿದೆ. ಬಡವರ ರೇಷನ್ ಕಾರ್ಡಲ್ಲಿ ಬಡವರ ಅಕ್ಕಿ ಕೊಡೋದ್ರಲ್ಲೂ ಕೂಡ ಪರ್ಸೆಂಟೇಜ್ ಈಗ ಸರ್ಕಾರ ಫಿಕ್ಸ್ ಮಾಡಿ. ನಾಚಿಕೆ ಆಗಬೇಕು ಇವ್ರಿಗೆ. ಈ ಥರ ಅಕ್ಕಿ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ, ಹೋಟೆಲ್ಗೆ ಹೋಗ್ತಾ ಇದೆ. ಈ ಅನ್ನಭಾಗ್ಯದ ಇದರಲ್ಲಿ ಭಾಳ ದೊಡ್ಡ ಲೂಟಿ ಇದೆ ಮತ್ತು ಹಿರಿಯ ಅಧಿಕಾರಿಗಳ ಪಾಲಿದೆ.